ಬಟ್ ಅವನಿಗೆ ಫುಲ್ಲು ಒತ್ತಾಸೆ ಮತ್ತು ಅವನ್ನ ಹೇಳ್ದಂಗೆ ಕೇಳೋನು ಅಂದರೆ ತುಂಬ ಇಷ್ಟ. ಅಂದರೆ ಅವನ ಲೈಫಲ್ಲೇ ಸೇತುಗುಳಿ ಗೋವಿಂದನ್. ಅರ್ಜುನ್ ಕೂಡ ಅಷ್ಟು ಇಷ್ಟ ಇಲ್ಲ ಅನ್ನಿಸ್ತದೆ, ಅಷ್ಟೊಂದು ಪ್ರೀತಿ ಅವರಿಬ್ಬರು, ಅಟ್ಯಾಚ್ಮೆಂಟ್. ಯಾವುದೇ ಡಿಸಿಷನ್ ತೊಗೊಳ್ಬೇಕಾದ್ರೆ ಅವರಿಬ್ಬರೇ ಕುಂತ್ಕೊಂಡು ಮಾತಾಡಿ ಫೈನಲ್ ಡಿಸಿಷನ್ ಮಾಡೋದು. ವೀರಪ್ಪನ್ ಹೇಳಿದ್ರು ಇವನಿನ ಟೆರರ್. ಅವನ್ನೆಲ್ಲ 100 ಜನ ಎಲ್ಲ ಅಳೆದು ಹೋಗಿ ಲಾಸ್ಟಿಗೆ ಇವ್ರು 3 ಜನ ಏನು ಉಳಿದಿದ್ರಲ್ಲ. ಯಾರು 3 ಜನ? ವೀರಪ್ಪನ್, ಸೇತುಗುಳಿ ಗೋವಿಂದನ್, ಚಂದ್ರಗಂಡನ್. ಇವ್ರು 3 ಜನದಲ್ಲಿ ಅದು ಭಾಳ ಟೆರಿಫಿಕ್. ಅಂದ್ರೆ ಬೇಕಾದ್ರೆ ವೀರಪ್ಪನ್ ಸುಮ್ಮನೆ ಮಾತಾಡ್ಕೊತಿದ್ದ ಬೊಳೆದಾಸ ಅವನು. ಬಟ್ ಇವನಿದಾನಲ್ಲ ಸೇತುಗುಳಿ ಗೋವಿಂದನ್, ವೆರಿ ಟೆರರ್. ಭಾಳ ಜಾಸ್ತಿನೇ ಮಾತಾಡ್ತಿರಲ್ಲ, ತುಂಬಾ ಅವನಿಗೆ ಕೋಪಿಷ್ಟ. ನಂಬಕ್ಕೆ ಆಗ್ತಿಲ್ಲ ಅವನು ಆ ಥರ ಇದ್ದ ವ್ಯಕ್ತಿ. ಹೌದಾ? ಹೇಗೆ ತುಂಬ ಅದೇ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇವನಾದ್ರೆ ಎಲ್ಲ ಹೇಳ್ಕೊತಾನು, ಎಲ್ಲನೂ ಮಾಡೋ. ಅವ್ನು ಯಾವುದೂ ಹೇಳ್ತಿರ್ಲಿಲ್ಲ, ಸುಮ್ಮನೆ ಕೂತಿರೋ. ನೀವು ಎಲ್ಲರನ್ನೂ ವಾಚ್ ಮಾಡ್ತಾ ನೋಡೋನು, ಯಾರು ಏನು ಮಾಡ್ತಾರೆ. ಎಲ್ಲೋ ನಿಂತಿರೋನು, ನಾವು ಎಲ್ಲ ಅವನಂದ್ರೆ ಇದೆಲ್ಲೋ ನೋಡಿ ನಮ್ಮನ್ನೇ ಹಿಂಗೆ ಅಬ್ಸರ್ವ್ ಮಾಡ್ತಾ ಇರೋದು, ಏನು ಮಾಡ್ತಾರೆ ಅವರು. ಅಷ್ಟು ಟೆರರ್ ಅವನು. ಇವರೆಲ್ಲ ಸೇರ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ. ವೀರಪ್ಪನ ಸುಮ್ಮನೆ ಬೊಗಳದಾಸ ಸುಮ್ಮನೆ ಮಾತಾಡ್ತಾ ಇದ್ದ ಅಷ್ಟೇ ಅವನು. ಹೌದಾ? ಬಟ್ ಇವನು ಭಾಳ ಕೇರ್ಫುಲ್, ತುಂಬ ಮಾತಾಡೋಣ. ವೀರಪ್ಪನ ಮಾತಾಡೋ ಸಿಕ್ಕಾಪಟ್ಟೆ ಮಾತಾಡ್ತಿದ್ದ, ಸಿಕ್ಕಾಪಟ್ಟೆ ಮಾತಾಡೋನು. ಇವಂದು ಎಲ್ಲ ಇದು ಕ್ಯಾಲ್ಕುಲೇಷನ್. ಯಾವ್ದಾರು ಒಂದು ಘಟನೆ ಗೋವಿಂದನ ಜೊತೆಗೆ, ಸೇತುಗುಳಿ ಗೋವಿಂದನ ಜೊತೆಗೆ ಅಂದರೆ ಅದೇ ಅವ್ನು ಯಾವಾಗಲೂ ಜೊತೆಲೇ ಜಾಸ್ತಿ ಮಾತಾಡ್ತಿರಲ್ಲ. ಅವನು ಸೈಡಲ್ಲಿ ಇರೋನು, ಎಲ್ಲೋ ನಿಂತಿರೋನು. ನಾವು ಎಲ್ಲೋ ಹಿಂಗೆ ಹುಡುಕಿದ್ರೆ ಇನ್ನೆಲ್ಲೋ ಹೋಗಿ ಸಂದಿಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರೋದು ನಮ್ಮನ್ನು. ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡೋಣ. ತುಂಬಾ ಮೈ ಮರಿತಿರಲಿಲ್ಲ. ಇಲ್ಲ ಈಗ ಅವನ ಬಗ್ಗೆ ಅಂದರೆ ಅವನು ಈಗ ಕಿಡ್ನ್ಯಾಪ್ ಆಗಿದೆಯಲ್ಲ ನಮ್ಮ ಥರನೇ. ಅವರೆಲ್ಲ ಕೇಳಿದ್ರೆ ಹೇಳ್ತಾರೆ ಅವ್ನು ಓಕೆ ಅಷ್ಟು. ಮತ್ತು ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ ಅವನು ಏನು ಅಂತ. ಅವನ ತಮ್ಮನ ಕಸಿನ್ ಅಂತೆ, ಕಸಿನ್. ಬಟ್ ತಮ್ಮನಿಗಿಂತನೂ ಜಾಸ್ತಿ ಇಷ್ಟ ಅವನಿಗೆ. ಅರ್ಜುನ್ಗಿಂತನೂ ಅವ್ನ ಕಂಡ್ರೆ ತುಂಬ ಇಷ್ಟ. ಅರ್ಜುನ ಸ್ವಂತ ತಮ್ಮ. ಏನಂದ ಗೋವಿಂದ ಕೊನೆಗೆ? ಎಲ್ಲ ಶೂಟೌಟ್, 3 ಜನ ಶೂಟೌಟ್ ಆದಲ್ಲ. ಓ, ಆ ಇನ್ಸಿಡೆಂಟ್ ಎಲ್ಲ ಕಂಪ್ಲೀಟ್. ಅರ್ಜುನ ಅಕಸ್ಮಾತ್ ಏನಾದರೂ ಒಬ್ಬ ಬದುಕಿದ್ರು ಮತ್ತೆ ಡೆವಲಪ್ ಆಗೋದು. ಅವ್ರು 3 ಜನದಲ್ಲಿ ಒಬ್ಬ ಬದುಕಿದ್ರು, ತಿರ್ಗಾ ಕಾಡು 3 ಜನಕ್ಕೆ ಗೊತ್ತಿದ್ದು ಕಂಪ್ಲೀಟ್ ಕಾಡೆಲ್ಲ. ಆ 3 ಜನದಲ್ಲಿ ಒಬ್ಬ ಬದುಕಿದ್ರು ಇನ್ನೊಂದು ಚೂರು ಡೆವಲಪ್ ಮಾಡೋರು ಅವರು. ಅವರ 3 ಜನಕ್ಕೂ ಮತ್ತು ಜೊತೆಲಿ ಇದ್ರಲ್ಲ, ಯಾವತ್ತೂ ನಾವು ಸಮಾಜಮುಖಿ ಆಗಬೇಕು, ನಾವು ಸರೆಂಡರ್ ಆಗಿ ಒಂದು ಕಾಮನ್ ಪೀಪಲ್ಸ್ ಥರ ನಾವು ಬದುಕಬೇಕು ಅಂತ ಅನ್ನಿಸ್ಲೇ ಇಲ್ಲ ಅನಿಸುತ್ತೆ. ಆದರೆ ಅಣ್ಣವ್ರು ಹೇಳಿದ್ರು, ಬಡ್ಡಿ ಮಕ್ಕಳು ಯಾಕೆ ಸುಮ್ಮನೆ ಹಿಂಗೆ ಸಾಯ್ತೀರಿ ಕಾಡಲ್ಲಿ, ಅಲ್ಲಿ ಭಾಳ ಕಷ್ಟ ಜೀವನ ಮಾಡೋದು. ಒಂದು ಊಟ ಇಲ್ಲ, ನಿದ್ದೆ ಇಲ್ಲ, ಮಳೆಯಲ್ಲಿ ಒದ್ದಾಡಬೇಕು,